ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಹುಟ್ಟುಹಬ್ಬದಲ್ಲಿ ನನ್ನನ್ನು ಕರೆದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ ನಾವು ಒಂದು ಮಾತು ಹೇಳಿದ್ದೆ, ಎಲ್ಲ ಲಿಂಗರಿಗೆ ಗತಿಗೆ ಯಾರು ದುಡಿತಾರೆ ಅವ್ರಿಗೆ ಜಯ ಸಿಗ್ತದೆ ಅಂತೇಳಿ. ಜೀವನದೊಳಗೆ ಏನಾದರೂ ಒಂದು ಸಾಧನೆ ಆಗೇ ಆಗ್ತದೆ ಅಂತ ನನಗೊಂದು ಸಂಕಲ್ಪ ಇತ್ತು. ಅವರ ಪಾದ ಸೇವೆ ಗದಿಗೆ ಸೇವೆ ಮಾಡಿದ್ದಕ್ಕಾಗಿ ಇನ್ನೂ ಡಿಸೆಂಬರ್ ಬಂದಿಲ್ಲ, ಒಂದು ವರ್ಷದ ಒಳಗಡೆ ರೈತರಿಗೊಂದು ನ್ಯಾಯ ಸಿಕ್ಕಿರ್ತಕ್ಕಂಥದ್ದು. 10 ವರ್ಷದ ಅವಧಿ ಒಳಗೆ 300 ರೂಪಾಯಿ ಸರ್ಕಾರದಿಂದ ಫ್ಯಾಕ್ಟ್ರಿಯವ್ರಿಗೆ ಕೊಡಿಸಿರ್ತಕ್ಕಂಥ ಇತಿಹಾಸ ಅದು ಇಂಚಿಗೇರಿ ಮಠ ಮತ್ತು ಮುಗುಳು ಕೊಡೋ ಮಠ ಎರಡೂ ಒಂದೇ ಶಕ್ತಿ ಅಂತಕ್ಕಂಥ ತಾಕತ್ತಿನ ಶಕ್ತಿ ಇವತ್ತು ಗುಡ್ಲಾಪುರದವ್ರಿಗೆ. ಒಂದು ವಿಶೇಷ ಅಂದ್ರೆ ಅವತ್ತು ರೈತರ ಮ್ಯಾಗ ಹೂವು ಹಾಕಿ ನೀವು ಖುಷಿಯಿಂದಿರಂತ ಆಶೀರ್ವಾದ ಮಾಡಿದರು. ಅದೇ ಹೂವನ್ನು ಇವತ್ತು ತಂದು ಹಾಕಿ 300 ರೂಪಾಯಿ ತೊಗೊಂಡು ಮತ್ತೆ ವರ್ಷ ಪೂರ್ತಿ ಆನಂದರಂತ ಆಶೀರ್ವಾದ ಮಾಡ್ಯಾರ. ಎಲ್ಲ ನಾಡಿನ ರೈತರಿಗೆ ಧನ್ಯವಾದ. ಅಪ್ಪಾಜಿ ಅವರು ಗುರುವಂದನಾ ಕಾರ್ಯಕ್ರಮದಲ್ಲಿ ಹೇಳಿದರು, ಸುಖದಲ್ಲಿ ಪಾಲ್ಗೊಳ್ಳೋಕ್ಕಾಗದೇ ಇದ್ರೂ ಕೂಡ ನಾನು ಕಷ್ಟದಲ್ಲಿ ರೈತರ ಜೊತೆಗೆ ಇರ್ತೀನಿ ಅಂತ. ಇದ್ರ ಬಗ್ಗೆ ವಾಣಿ ಗುರುವಿನ ಮಾತು ಎಂದೂ ಸೋಳಾಗೋದಿಲ್ಲ. ಅದರಲ್ಲಿ 7 ಕೋಟಿ ಜಪ ಮಾಡಿರ್ತಕ್ಕಂಥ ಎಲ್ಲ ಲಿಂಗರಿಗೆ ಮಣ್ಣಿನ ಪುಣ್ಯಭೂಮಿಯೊಳಗೆ ಬಾಲ ಬ್ರಹ್ಮಚಾರಿಗಳು ನುಡಿದಂಥ ಮಾತು ಎಂದೂ ಸೋಳಾಗಲಿಕ್ಕಿಲ್ಲ. ಅವತ್ತು ಮಾಡಿದ ಆಶೀರ್ವಾದ ಅವರೇ ಬಂದು ಇವತ್ತು ಮುಕ್ತಾಯ ಮಾಡ್ತಾರಂದ್ರೆ ಎಂದೂ ಎಲ್ಲ ಲಿಂಗರು ವಾಣಿ ಸುದ್ದ ಸುಳ್ಳಾಗೋದಿಲ್ಲ ಅನ್ನಲಿಕ್ಕೆ ಇವತ್ತು ಮಹತ್ವ.